ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇ ಏಕಧಾಯ ಶಿರತೌ ವಾಚನ್ನ ಸದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಪ್ರತಿಪತ್ ತಿಥಿ ವಿಶಾಖ ನಕ್ಷತ್ರ. ಈ ದಿವಸ ವಿಶಾಖ ನಕ್ಷತ್ರ ಇದೆ. ವಿಶಾಖ ನಕ್ಷತ್ರ ಸ್ವಲ್ಪ ಆ ನಕ್ಷತ್ರಕ್ಕೆ ನಾವು ಯಾವುದನ್ನು ಕೃತ್ತಿಕ, ಆಶ್ಲೇಷ, ಮೂಲ ಹೀಗೆ ಒಂದು ರೀತಿಯ ಅಸಮಾಧಾನ ಇದೆಯೋ ಆ ರೀತಿಯಲ್ಲಿ ವಿಶಾಖಕ್ಕೂ ಇದೆ. ಆದರೆ ವಿಶಾಖ ನಕ್ಷತ್ರದ ಫಲ ಸ್ವಲ್ಪ ಮಟ್ಟಿಗೆ ಅಲ್ಲಿ ಈರ್ಷ್ಯುರ್ಲುಬ್ಧ, ದ್ಯುತಿಮಾನ್ ಮತ್ತು ವಚನಪಟುಹು ಅಂತೆಲ್ಲ ಹೇಳಿದೆ. ಒಳ್ಳೆಯದನ್ನು ಹೇಳಿದೆ. ಸ್ವಲ್ಪ ಮಟ್ಟಿಗೆ ಅವರು ಕಲಹಕೃದ್ ವಿಶಾಖಾಸು ಅಂತ ಹೇಳಿದೆ. ಕಲಹ ಪ್ರವೃತ್ತಿ ಇರ್ತಾರೆ ಆ ನಕ್ಷತ್ರದಲ್ಲಿ ಹುಟ್ಟಿದವರು ಅಂತ ಇದೆ. ಸ್ವಲ್ಪ ಜಿಪುಂಟಾಗಿರ್ತಾರೆ, ಈ ಥರದ್ದು ಇದೆ. ಮತ್ತು ದ್ಯುತಿಮಾನ್ ಒಳ್ಳೆ ಕಾಂತಿಯುಕ್ತವಾಗಿರ್ತಾರೆ, ವಚನಪಟು, ಮಾತು ಚೆನ್ನಾಗಿ ಆಡ್ತಾರೆ ಅಂತೆಲ್ಲ ಮಿಶ್ರವಾಗಿದೆ ಈ ಫಲ. ಆದರೆ ಯಾರು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರು ಸುಬ್ರಹ್ಮಣ್ಯನ ಅನುಗ್ರಹಕ್ಕೂ ಪಾತ್ರರಾಗಿರ್ತಾರೆ. ಅದನ್ನು ಮರಿಬಾರದು ನಾವು. ಹೀಗಾಗಿ ದೈವಾನುಗ್ರಹ ಇದ್ದಾಗ ಇವೆಲ್ಲ ಏನು ಅಂಥ ಪ್ರಮಾದ ಅಂತ ಅನಿಸೋದಿಲ್ಲ. ಅಕಸ್ಮಾತ್ ಈ ದಿವಸ ಯಾರೋ ಪಾಪ ಹುಟ್ಟಿರ್ತಾರಲ್ಲ, ಅಥವಾ ಈ ಹಿಂದೆ ಹುಟ್ಟಿದವರು ಆಗಿರಬಹುದು, ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ನೋಡಿ, ಇವತ್ತು ಮಂಗಳವಾರವೂ ಇದೆ, ವಿಶಾಖ ನಕ್ಷತ್ರವೂ ಸೇರಿದೆ. ತುಂಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥದ್ದು. ಹೀಗಾಗಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸೋದು, ಸುಬ್ರಹ್ಮಣ್ಯನಿಗೆ ತಿಲಾಕ್ಷತೆಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಸುಬ್ರಹ್ಮಣ್ಯನಿಗೆ ಪ್ರಿಯವಾಗಿರತಕ್ಕಂಥ ಪುಷ್ಪ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಗೆ ಪಾಯಸ ನೈವೇದ್ಯ ಮಾಡಿಸ್ತಕ್ಕಂಥದ್ದು, ಕಲ್ಸಕ್ಕರೆ ಕೊಬ್ಬರಿಗಳನ್ನು ಕೊಡ್ತಕ್ಕಂಥದ್ದು ಯಾವುದಾಗುತ್ತೆ, ಹಲವಿದ್ದಾವೆ. ಸುಬ್ರಹ್ಮಣ್ಯಗೆ ಇಷ್ಟವಾಗೋದು ಏನು, ನಮಗೆ ಇಷ್ಟವಾಗೋದೆಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೂ ಇಷ್ಟ ಆಗುತ್ತೆ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ವಿಶಾಖ ನಕ್ಷತ್ರದವರು ಬಹಳ ವಿಶೇಷವಾಗಿ ಅಲ್ಲಿ ನೋಡಿ ಅರ್ಚನೆ ವಿಶೇಷಾದಿಗಳನ್ನು ಮಾಡಿಸಿದ್ರೆ, ನೀವು ಸೇವೆ ಮಾಡಿಸಿದ್ರೆ ಅನುಗ್ರಹ ಉಂಟಾಗುತ್ತೆ. ಯಾವ ದೋಷಗಳೇನು ಹೇಳಿದೆ ನಕ್ಷತ್ರಕ್ಕೆ ಆ ದೋಷಗಳೆಲ್ಲ ನಿವಾರಣೆಯಾಗುತ್ತೆ, ನಿವೃತ್ತಿಯಾಗುತ್ತೆ. ಪ್ರಯತ್ನ ಮಾಡಿ. ಈ ದಿವಸ ಹೇಗೂ ಮಂಗಳವಾರ ಆಗಿದೆ, ವಿಶಾಖ ನಕ್ಷತ್ರದವರೇ ಅಂತಲ್ಲ, ಯಾರೂ ಕೂಡ ಸುಬ್ರಹ್ಮಣ್ಯನ ಆರಾಧನೆಯಿಂದ ನಮಗೆ ವಿಶೇಷವಾಗಿ ಅರಿವು ಉಂಟಾಗುತ್ತೆ. ಎಷ್ಟೋ ಬಾರಿ ಹೇಳಿದ್ದೀನಿ ಈ ವಿಚಾರವಾಗಿ, ಮತ್ತೆ ಪುನರುಕ್ತಿ ಅವಶ್ಯಕತೆ ಇಲ್ಲ. ಹೀಗಾಗಿ ಯಾರಿಗೆ ನಿಮ್ಮ ಕ್ಷೇತ್ರಗಳಲ್ಲಿ ಸಾಧಿಸಬೇಕು, ಬುದ್ಧಿವಂತರಾಗಬೇಕು, ಧೀಶಕ್ತಿ ಬೇಕು ಅಂತ ಬಯಸ್ತೀರೋ ಅವರೆಲ್ಲರೂ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಬೇಕು. ಮಾಡುವುದರಿಂದ ಅಂಥದ್ದು ಒಂದು ವಿಶೇಷ ಕೃಪೆ ಉಂಟಾಗುತ್ತೆ. ಎಷ್ಟೋ ಜನ ಜ್ಯೋತಿಷಿಗಳು ಸುಬ್ರಹ್ಮಣ್ಯನ ಅನುಷ್ಠಾನವನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಆ ಹೊಳಿಬೇಕು, ಆ ಕ್ಷಣಕ್ಕೆ ಏನು ಹೇಳಬೇಕು ಅಂತ ಹೊಳಿಬೇಕಲ್ಲ, ಅದು ಉಂಟಾಗುತ್ತೆ ಸುಬ್ರಹ್ಮಣ್ಯನಿಂದ ಅಂತಕ್ಕಂಥ ಒಂದು ಶ್ರದ್ಧೆ ಇದೆ ಕೂಡ. ಮತ್ತು ಪ್ರತಿ ಮಂಗಳವಾರ ಅಥವಾ ಷಷ್ಠಿ ಬಂದ ಸಂದರ್ಭದಲ್ಲಿ ವಟುವಿನ ಪೂಜೆ, ಬ್ರಹ್ಮಚಾರಿ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲ ಒಂದು ಶ್ರದ್ಧೆ ಇದೆ. ಆದ್ದರಿಂದ ನೋಡಿ, ನೀವು ಕಿಂಚಿತ್ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡಿಬಿಟ್ರೆ, ಅಂದರೆ ನಿಮ್ಮ ಮನಸ್ಸು ಚಂಚಲವಾಗದೆ ಎಲ್ಲೆಲ್ಲೋ ಸೋರಿ ಹೋಗದೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲೇ ಅವನ ಪಾದಗಳಲ್ಲೇ ನಿಮ್ಮ ಮನಸ್ಸು ಅರ್ಪಣೆ ಆಗ್ತಾ ಇದ್ದರೆ ಅದು ಕಿಂಚಿತ್ತಿರಬಹುದು, ಅದರ ಫಲ ಮಾತ್ರ ಬಹಳ ವಿಶೇಷವಾಗಿರುತ್ತೆ. ನೀವು ಊಹೆ ಮಾಡೋದಕ್ಕೂ ಆಗಲ್ಲ. ಒಂದು ಸಣ್ಣ ಬೀಜವನ್ನು ನೀವು ನೆಡಿ, ಅದು ಬೃಹದ್ ವೃಕ್ಷವಾಗುತ್ತೆ. ಹೇಗೆ ಅದು ಆಗುತ್ತೆ? ಅಷ್ಟು ಧ್ಯಾನ ತಪಸ್ಸಿದೆ ಅದರಲ್ಲಿ. ಭೂಮಿಗೆ ಬಿದ್ದ ಒಂದು ಸಣ್ಣ ವಾಟೆ ಹೆಮ್ಮರವಾಗುತ್ತೆ. ಅನೇಕ 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 ಗೊಂಚಲುಗಳಲ್ಲಿ ಫಲವನ್ನು ಬಿಡುತ್ತೆ. ಅದು ಹೇಗೆ ಅಂದರೆ ಅದು ಪ್ರಕೃತಿ, ಅದಕ್ಕೆ ಆಸಕ್ತಿ ಇದೆ, ಆ ತಪಸ್ಸಿಗೆ ಆಸಕ್ತಿ ಇದೆ. ಹೀಗಾಗಿ ನೀವು ಸನ್ನಿಧಾನಕ್ಕೆ ಹೋದಾಗ ಮಾಡುವ ಒಂದು 1/4 ಗಂಟೆ ಪೂಜೆ, ಅರ್ಧ ಗಂಟೆ ಪೂಜೆ, ಎಷ್ಟಾದರೂ ಆಗಲಿ, ಆ 1/4 ಗಂಟೆ ಸಂಪೂರ್ಣ
ಬೇರೆ ಕಡೆ ಮನಸ್ಸು ಹೋಗದೆ ನೀವು ಮಾಡೋದ್ರಿಂದ ಅಂಥದ್ದು ನೀವು ವೃಕ್ಷವಾಗಿಬಿಡ್ತೀರ. ನಿಮ್ಮಲ್ಲೂ ಹಾಗೆ ಸುಬ್ರಹ್ಮಣ್ಯನ ಫಲ ಸಿಗ್ತಾ ಹೋಗುತ್ತೆ. ಆ ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಪ್ರತಿಭಾ ಅವರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/4/1998, ಸಮಯ 8 ಗಂಟೆ ರಾತ್ರಿ. ಅವರ ಪ್ರಶ್ನೆ, ಮದುವೆ ಮತ್ತು ಮನೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರತಿಭಾ ಅವರ ಪ್ರಶ್ನೆ ಒಂದು ಮದುವೆ ಬಗ್ಗೆ ಇದೆ, ಇನ್ನೊಂದು ಮನೆಯ ಬಗ್ಗೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಮೊದಲು ಮದುವೆಯನ್ನು ಗಮನಿಸೋಣ. ವಿವಾಹದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲೇ ಇದೆ. ವಿವಾಹ ಸ್ಥಾನದಲ್ಲೇ ವಿವಾಹದ ಅಧಿಪತಿ ಇದ್ಬಿಟ್ರೆ ತುಂಬ ಒಳ್ಳೆಯದು ಅಂತ. ಆದರೆ ಇಲ್ಲಿ ಏನಾಗಿದೆ ದೋಷ ಅಂದರೆ ರವಿ ಯುಕ್ತನಾಗಿದ್ದಾನೆ. ದಿವಾಕರ ಕರೆಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಸೂರ್ಯನ ಸಮೀಪಕ್ಕೆ ಇನ್ನೊಂದು ಗ್ರಹ ಬಂದರೆ ಆ ಗ್ರಹ ತನ್ನ ಬಲ ಕಳ್ಕೊಳ್ಳುತ್ತೆ ಅಂತ. ಇದನ್ನು ಮೌಢ್ಯತೆ, ಅಸ್ತತೆ ಅಂತ ಕರೀತಾರೆ. ಹೀಗಾಗಿ ವಿವಾಹದ ಅಧಿಪತಿ ಬಲಹೀನನಾಗಿದ್ದಾನೆ. ಹೀಗಾಗಿ ಅಲ್ಲಿ ರವಿ ಮತ್ತು ಕುಜ ಎರಡೂ ಗ್ರಹಗಳಿಗೆ ಒಂದು ವಿಶೇಷ ಶಾಂತಿ, ಜಪಸಹಿತವಾದ ಶಾಂತಿ ಮಾಡಿಸುವುದರಿಂದಾಗಿ ನಿಮಗೆ ಆ ವಿವಾಹ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗುತ್ತೆ. ಈ ಪ್ರಯತ್ನ ತಪ್ಪದೇ ಮಾಡಿ. ನನಗನ್ಸಿದ ಮಟ್ಟಿಗೆ ಇದು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಕಾಲಗಳಲ್ಲಿ ನಿಮಗೆ ವಿವಾಹ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಆತಂಕ ಬೇಡ. ಮನೆ ನಿರ್ಮಾಣಕ್ಕೆ ಅವಕಾಶ ಇದೆ. ಅದು ಕೂಡ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ನೋಡಿ. ಎರಡೂ ಫಲಗಳು ಆ ಸಂದರ್ಭದಲ್ಲಿ ಹೆಚ್ಚಾಗಿದೆ. ಮನೆ ನನಗನ್ಸುತ್ತೆ ಮೇ ನಂತರ 2026 ಮೇ ನಂತರ ಇನ್ನೂ ಹೆಚ್ಚಿನ ಬಲ ಸಿಗುತ್ತೆ. ಹೀಗೆ ಆಗ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಹಾಲಕ್ಷ್ಮಿ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/6/2005, ಸಮಯ 11 ಗಂಟೆ 50 ನಿಮಿಷ ರಾತ್ರಿ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಹಾಲಕ್ಷ್ಮಿ ಅವರ ಪ್ರಶ್ನೆ ಒಂದು ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶೇತ್ ಅಂತ ಹೇಳುತ್ತೆ. ಬುದ್ಧಿಸ್ಥಾನ ಶುಭಯುತವಾಗಿದ್ದರೆ ಬಹಳ ಒಳ್ಳೆಯದು, ಅಲ್ಲಿ ಶುಭ ಗ್ರಹ ಇದ್ದರೆ ಇನ್ನೂ ಒಳ್ಳೆಯದು ಅಂತ. ಬುದ್ಧಿಸ್ಥಾನಾಧಿಪೇ ಸೌಮ್ಯೆ ಬುದ್ಧಿಸ್ಥಾನೇ ಶುಭಯುತೆ ಅಂತ ಹೇಳ್ತಕ್ಕಂಥದ್ದು. ಮತ್ತು ಇಲ್ಲಿ ಶುಕ್ರ ಬುಧರ ಯುತಿ ಸೇರಿರ್ತಕ್ಕಂಥದ್ದು. ಶಾಸ್ತ್ರೀ ಗಾನ ವಿನೋದ ರಸಿಕಃ ಶುಕ್ರೇ ಸಚಂದ್ರಾತ್ಮಜೆ ಅಂತ ಹೇಳುತ್ತೆ. ಹೀಗಾಗಿ ಒಳ್ಳೆ ನೀವು ಕಲೆಯಲ್ಲಿ ಮುಂದುವರೆದು ತುಂಬ ಹೆಸರು ಮಾಡಿ ಪ್ರಸಿದ್ಧ ಸಂಗೀತಜ್ಞರೋ ಪ್ರಸಿದ್ಧ ಕಾವ್ಯ ಶಾಸ್ತ್ರಜ್ಞರೋ ಹೀಗೇನೋ ಆಗಲಿಕ್ಕೆ ಅವಕಾಶ ಇದೆಯಪ್ಪ. ನೀವು ಗುರಿ ಇಟ್ಟುಕೊಂಡು ಮುಂದುವರಿಬೇಕಷ್ಟೇ. ತುಂಬ ಚೆನ್ನಾಗಿದೆ. ಸಂಗೀತ ಅಂತೂ ತುಂಬ ಚೆನ್ನಾಗಿದೆ. ಸಂಗೀತ, ಶಾಸ್ತ್ರ ಪಾಂಡಿತ್ಯ, ಒಳ್ಳೆ ಈ ಬುಧ ತುಂಬ ಚೆನ್ನಾಗಿದ್ದುಬಿಟ್ರೆ ಒಳ್ಳೆ ಮ್ಯಾಥಮೆಟಿಷಿಯನ್ ಆಗ್ತಾರೆ. ಅದಕ್ಕೂ ಅವಕಾಶ ಇದೆ. ಚೆನ್ನಾಗಿದೆ. ನೀವು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಶ್ರಮ ನೋಡಿ. ವಿದ್ಯಾರ್ಥಿಗಳು ಆ ಕಾಲವನ್ನು ತುಂಬ ಚೆನ್ನಾಗಿ ವಿನಿಯೋಗ ಮಾಡಬೇಕಷ್ಟೆ. ನಾನೀಗಷ್ಟೇ ಹೇಳಿದ್ನಲ್ಲ, ಒಂದು ತಪಸ್ಸು ಅದು. ಅದನ್ನು ನೀವು ಒಂದು ಪುಟ್ಟದಾಗಿ ಒಂದು ಶ್ರಮ, ನೀವು ಹೆಚ್ಚು ಅಂದರೆ ಇನ್ನು 5 ವರ್ಷ ಓದಬಹುದು ನೀವು. ಆ 5 ವರ್ಷವನ್ನು ನೀವು ತುಂಬ ಶ್ರದ್ಧೆಯಿಂದ ಓದಿದ್ರೆ 50 ವರ್ಷಕ್ಕೆ ಆಗೋಷ್ಟು ಫಲ ಸಿಗುತ್ತೆ. ಚೆನ್ನಾಗಿದೆ, ಓದಿ, ಹಾಳು ಮಾಡ್ಕೋಬೇಡಿ. ಮತ್ತು ಕೆಲಸಕ್ಕೆ ಅವಕಾಶಗಳಿದ್ದಾವೆ, ಚೆನ್ನಾಗಿದೆ. ಒಳ್ಳೆಯ ಹಣ ಸಂಪಾದನೆಯೂ ಆಗುತ್ತೆ. ಸ್ವಲ್ಪ ಒರಟುತನ ಇದೆ ನಿಮಗೆ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಧನುಜಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/9/2002, ಸಮಯ 8 ಗಂಟೆ 15 ನಿಮಿಷ ರಾತ್ರಿ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಧನುಜಾ ಅವರ ಪ್ರಶ್ನೆ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದೆ, ಇನ್ನೊಂದು ವೃತ್ತಿಗೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನದಿಂದ ಆರೋಗ್ಯದ ಅದು ಮೊದಲಿಗೆ ಗಮನಿಸೋಣ. ಆರೋಗ್ಯ ಸ್ಥಾನದಲ್ಲಿ ವಸ್ತುತಃ ಗುರು ಬಲಿಷ್ಠನಾಗಿದ್ದಾನೆ, ಒಳ್ಳೆಯದು, ಆತಂಕ ಮಾಡ್ಕೋಬೇಡಿ. ಆದರೆ ಲಗ್ನಾಧಿಪತಿ ನಿಮಗೆ ಮೌಢ್ಯನಾಗಿದ್ದಾನೆ. ಇದರಿಂದಾಗಿ ಸ್ವಲ್ಪ ದೇಹ ಆಗಾಗ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಈಗ ಪ್ರಸ್ತುತ ಶುಕ್ರ ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಯೋಚನೆ ಮಾಡಬೇಡಿ. ನಮಗೆ ಕಾಲ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸ್ವಾಂ ದಶಾಮುಪಗತ ಸ್ವಫಲಪ್ರದಾಸಿಹು ಅಂತ.
ಹೀಗಾಗಿ ಯಾವ್ಯಾವ ದಶಾಕಾಲ ಬರ್ತದೋ ಆಯಾ ಸಂದರ್ಭಗಳಲ್ಲಿ ನಮಗೆ ಅದರದ್ದೇ ಫಲ ಅಂತ. ಹೀಗಾಗಿ ಈಗ ನಿಮಗೆ ಮಾಲವೀಯ ಯೋಗದ ಫಲ. ಹೀಗಾಗಿ ತುಂಬ ಚೆನ್ನಾಗಿದೆ, ಒಳ್ಳೆಯ ಸಾಧನೆ, ಜಾತಕ ಕೆಲಸವೂ ಸಿಗುತ್ತೆ, ಕೆಲಸಕ್ಕೂ ಅನುಕೂಲಕರವಾಗಿದೆ ಮತ್ತು ವಿವಾಹಕ್ಕೂ ಯೋಗ್ಯವಾಗಿದೆ. ಎಲ್ಲದಕ್ಕೂ ಶುಭ ಕಾಲ ರೀ ಇದು, ಯೋಚನೆಯೇ ಮಾಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇನ್ನು ರಕ್ಷಿತ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/5/2007, ಸಮಯ 1:43 ಮಧ್ಯಾಹ್ನ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸ ಸಿಗುತ್ತಾ, ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಕ್ಷಿತ್ ಅವರ ಪ್ರಶ್ನೆ, ಒಂದು ಸರ್ಕಾರಿ ಕೆಲಸ ಸಿಗುತ್ತಾ ಅಂತ, ಇನ್ನೊಂದು ವಿವಾಹಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದಾನೆ. ನಿಮಗೂ ಹಾಗೆ ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದರೆ ಅದನ್ನು ಮಾಲವ್ಯ ಯೋಗ ಅಂತ ಕರೀತಾರೆ. ಮಾಲವ್ಯ ಯೋಗದಲ್ಲಿ ಸುಖಭುಕ್ತ ಸುವಾಹನ ಯಶಾಹ ಅಂತ ಹೇಳಿದೆಯಲ್ಲ, ಹೀಗಾಗಿ ಸುಖವಾದ ಜೀವನ ನಡೆಸಲಿಕ್ಕೆ ಜೀವನ ಸ್ಥಾನವೂ ಹೌದು, ಸುಖವಾಗಿರ್ತೀರಾ ಅಂತ. ವೃತ್ತಿಯೂ ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡಿ. ಭಾಗ್ಯದ ಸ್ಥಾನದಲ್ಲಿ ಲಗ್ನಾಧಿಪತಿ ರವಿ ಇದ್ದಾನೆ, ಒಳ್ಳೆಯ ಜಾತಕರೇ ಇದು. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥ ನಿಮಗೆ ಗುರು ದಶೆಯಲ್ಲಿ ಈಗ ತಮಗೆ ಕುಜನ ಕಾಲ ಇನ್ನೇನು ಕಳೆದು ಹೋಗುತ್ತೆ. ಈಗ 17ನೇ ತಾರೀಕಿಗೆ ರಾಹು ಪ್ರಾರಂಭವಾಗುತ್ತೆ. ನಿಮಗೆ ಕಾಲ ಸ್ವಲ್ಪ ನಿಮಗೆ ಬಲಹೀನವಾಗಿದೆ. ನೋಡಿ, ಜಾತಕ ತುಂಬ ಚೆನ್ನಾಗಿದೆ, ಟೈಮ್ ಚೆನ್ನಾಗಿಲ್ಲ, ಇದು ಪ್ರಾಬ್ಲಮ್ ನಿಮಗೆ. ಇದಕ್ಕೆ ಏನಪ್ಪ ಅಂತಂದರೆ, ನೀವು ರಾಹುವಿಗೆ ಬಹಳ ವಿಶೇಷವಾಗಿ ನಾಗ ಪ್ರಾರ್ಥನೆ ಹೇಳಿದೆ. ಹೀಗಾಗಿ ನಾಗಕ್ಷೇತ್ರಗಳಲ್ಲಿ ಪ್ರತಿ ಮಂಗಳವಾರ ಒಂದು ವಿಶೇಷ ಸೇವೆ ಮಾಡಿಸಿ, ಅದು ನಿಮಗೆ ತುಂಬ ಉಪಕಾರವಾಗುತ್ತೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಕುಜ ರಾಹು ಈ ಗ್ರಹ ಶಾಂತಿ ಖಂಡಿತ ಬೇಕು. ಇದನ್ನು ಮಾಡಿಸಿ ಆಮೇಲೆ ಮುಂದುವರೆದ್ರೆ ತುಂಬ ಒಳ್ಳೆಯದು. ಸದ್ಯಕ್ಕೆ ನೀವು ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿ, ಇನ್ನೊಂದು 4 ವರ್ಷ ಆಮೇಲೆ ವಿವಾಹದ ಯೋಚನೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವಿನಯ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 26/3/1995, ಸಮಯ 10:10 ರಾತ್ರಿ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿನಯ್ ಅವರ ಪ್ರಶ್ನೆ, ಒಂದು ಸರ್ಕಾರಿ ನೌಕರಿ ಸಿಗುತ್ತಾ ಅಂತ, ಇನ್ನೊಂದು ವಿವಾಹದ ಬಗ್ಗೆ ಕೇಳಿದ್ದಾರೆ. ಸೇಮ್ ಪ್ರಶ್ನೆ. ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ರವಿ ನಿಮ್ಮ ಜಾತಕದಲ್ಲಿ ಉಚ್ಚಾಭಿಲಾಷಿಯಾಗಿದ್ದಾನೆ. ಉಚ್ಚಾಭಿಲಾಷಿನ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಒಂದು ಮಾತಿದೆ. ಚೆನ್ನಾಗಿದೆ, ನೀವು ಪ್ರಯತ್ನ ಮಾಡಬಹುದು ಸರ್ಕಾರಿ ಕೆಲಸಕ್ಕೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರು ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿಯೇ ನಡೀತಾ ಇದೆ. ನನಗನ್ಸುತ್ತೆ ಬಹುಶಃ ಜನವರಿ ನಂತರದಲ್ಲಿ ಅವಕಾಶ ಇದೆ ಅಂತ. ನಿಮ್ಮ ವಯೋಮಿತಿ ನೋಡಿಕೊಂಡು ಯೋಚಿಸಿ. ನನಗೆ ಆಗ ಶನೈಶ್ಚರ ಶುರುವಾಗುತ್ತೆ, ಅದು ಶನೈಶ್ಚರ ಶಶಿಯೋಗ, ಆ ಸಂದರ್ಭದಲ್ಲಿ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ, ಪ್ರಯತ್ನಕ್ಕೆ ಫಲ ಸಿಗಲಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತೊಂದರೆ ಇಲ್ಲ, ಅದು ಕೂಡ ಆಗ ಏರ್ಪಾಡಾಗುತ್ತೆ. 26ರಲ್ಲಿ ನಿಮ್ಗೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಅನುಕೂಲ ಇದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಬುಧ ಯುತಿಯನ್ನು ನೋಡ್ತಾ ಇದ್ವಿ. ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಕುಜ. ಈ ದಿವಸ ಮಾಂದಿ ಉದಯ ಆಗಿದೆ, ಅದು ಸಿಂಹ ರಾಶಿಯಲ್ಲಿ. ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿದ್ದಾನೆ. ಮೀನ ರಾಶಿಯಲ್ಲಿ ಅಲ್ಲಿ ಶನೈಶ್ಚರ ಶುಕ್ರ ಹಾಗೂ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ವಾಗ್ಬಲ ತುಂಬ ಚೆನ್ನಾಗಿದೆ. ಮಾತಿನ ಕೌಶಲ್ಯದಿಂದ ಕಾರ್ಯ ಸಾಧನೆ ಮಾಡ್ತೀರಾ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ವ್ಯಥೆ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಸಂದರ್ಭಗಳಿದ್ದಾವೆ. ಅದರಲ್ಲೂ ಮಕ್ಕಳಿಂದ ಮನಸ್ಸಿಗೆ ಬೇಸರ ಆಗುತ್ತೆ. ಅವರ ಕಂಪ್ಲೇಂಟು, ಅವರು ತಂದಂಥ ಒಂದು ಕಿರಿಕಿರಿ ಜಗಳಗಳು, ಇದು ನಿಮಗೆ ತೊಂದರೆ ಮಾಡೋ ಲಕ್ಷಣ ಇದೆ. ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಇದರ ಹೊರತಾಗಿ ಕೆಲಸಗಳಲ್ಲೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರ್ತದೆ. ಹೀಗಾಗಿ ಇದೆಲ್ಲದರ ನಿವಾರಣೆಗೆ ನೀವು ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಈ ದಿವಸ ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮ ಧಾರಣೆ ಮಾಡಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಈ ದಿವಸ ವೃಷಭ ರಾಶಿಯವರಿಗೆ ಗಜಕೇಸರಿ ಯೋಗ. ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಮೇಧಾವಿಗಳಾಗಿರ್ತಾರೆ ಅಂತ ನಿಮ್ಮ ಕೆಲಸಗಳಲ್ಲಿ ಅಥವಾ ನಿಮ್ಮ ವ್ಯವಹಾರ ವಹಿವಾಟು ಈ ಥರದ್ದು ಇದ್ದರೆ ಅದರಲ್ಲಿ ನೋಡಿ ಸಾಧನೆ ಮಾಡ್ತಕ್ಕಂಥದ್ದು, ಸಂಪತ್ತನ್ನು ಗಳಿಸ್ತಕ್ಕಂಥದ್ದು, ಇಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿ ವಿಚಾರದಲ್ಲಿ ಅಸಾಮಾನ್ಯವಾದ ಸಾಮರಸ್ಯ ಅಂತ
ತುಂಬ ಅನ್ಯೋನ್ಯತೆ, ಹಾಲು ಜೇನು ಬೆರೆತ ಹಾಗೆ ಆ ರೀತಿಯಲ್ಲಿ ಇರ್ತದೆ ಈ ದಿವಸ. ಯಾವುದೇ ಕಿರಿಕಿರಿ ಇಲ್ಲದೆ ಕಿರಿಕಿರಿ ಎಲ್ಲ ಮೂಲೆಗೆ ತಳ್ಳಿ ದಿವಸ ಶಾಂತವಾಗಿರತಕ್ಕಂಥ ಒಂದು ಪರಿಸ್ಥಿತಿ ಏರ್ಪಾಡಾಗುತ್ತೆ. ಈ ದಿವಸ ನಿಮಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಕೃಷಿಕರಿಗೂ ಸ್ವಲ್ಪ, ಅದರಲ್ಲೂ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ. ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸೀನಿಯರ್ಸಿಂದ ಸಹಕಾರ ಸಿಗ್ತಕ್ಕಂಥದ್ದು, ಅನುಕೂಲ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಪೋರ್ಟ್ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ದಿವಸ ತುಂಬ ಉತ್ಕೃಷ್ಟವಾದ ದಿವಸ ಅಂತ ಹೇಳಬಹುದು. ಪ್ರಯಾಣದ ಸ್ವಲ್ಪ ಎಚ್ಚರ ವಹಿಸಿ. ಈ ದಿವಸ ಗ್ರಾಮದೇವದ ದರ್ಶನ, ಪರಮೇಶ್ವರ ಈಶ್ವರನ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಗುರುವೇಯದಲ್ಲಿ ಚಂದ್ರಷಷ್ಠದಲ್ಲಿದ್ದಾಗ ಅವೆರಡೂ ತೊಡಕೆ. ಹೀಗಾಗಿ ನಿಮಗೆ ಶತ್ರುಗಳ ಬಾಧೆ, ಕಿರಿಕಿರಿ, ಆಪ್ತರು, ಹಿತವಾದವರೇ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡೋ ಸಾಧ್ಯತೆ ಇದೆ. ಈ ದಿವಸ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಭಯದ ವಾತಾವರಣವೂ ಇದೆ. ಸ್ವಲ್ಪ ಮಟ್ಟಿಗೆ ಥ್ರೋಟ್ ಇನ್ಫೆಕ್ಷನ್, ಗಂಟಲು, ಕಿವಿ ಈ ಭಾಗಗಳಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ಸಹೋದರಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇರ್ತದೆ. ಸಹಾಯಕ್ಕೆ ಬರೋದಿಲ್ಲ ಯಾರು ಸೇವಕರು. ಯಾರಿಗೋ ಕೆಲಸ ವಹಿಸ್ಬಿಟ್ಟು ನಾನೇನೋ ಕೆಲಸ ಮಾಡ್ಕೊಳ್ಳೋಣ ಅಂತಿದ್ದರೆ ಹಾಗಾಗಲ್ಲ. ಈ ದಿವಸ ಎಲ್ಲ ಪ್ರೆಷರ್ ನಿಮ್ಮ ಮೇಲೆ ಬೀಳುತ್ತೆ. ಅಂಥದ್ದೊಂದು ತೊಡಕಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷವಾಗಿ ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಲಾಭದ ಗುರು ಹಾಗೂ ಚಂದ್ರ ಪಂಚಮದ, ಇದು ತುಂಬ ಒಳ್ಳೆಯದು. ಬುದ್ಧಿ ಚುರುಕಾಗುತ್ತೆ. ಸ್ತ್ರೀಯರಿಗೆ ಬಹಳ ವಿಶೇಷವಾದ ಒಂದು ಮಾನ್ಯತೆ, ಪ್ರಶಂಸೆ, ಗೌರವ, ಪ್ರತಿಷ್ಠೆಗಳು ಸಿಗ್ತಕ್ಕಂಥದ್ದು, ಈ ಥರದ ಅವಕಾಶ ಇದೆ. ಕೆಲಸದಲ್ಲೂ ತುಂಬ ಅನುಕೂಲದ ಫಲ ಇದೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಜಂಕ್ ಫುಡ್, ಹೊರಗಿನ ಆಹಾರ ನಿಮಗೆ ಆಕರ್ಷಣೆ, ಜಿಹ್ವಾ ಚಾಪಲ್ಯ ಆಗಿ ತೊಂದರೆಗೊಳಪಡೋ ಸಾಧ್ಯತೆ ಇದೆ. ಕಂಟ್ರೋಲ್ ಇರಬೇಕು, ನಾಲ್ಗೆ ಕಂಟ್ರೋಲ್ ಇರಬೇಕು. ಅದು ಒದ್ದೇ ಸ್ಥಳದಲ್ಲಿರೋದ್ರಿಂದ ಜಾರಿ ಹೋಗ್ತಾ ಇರುತ್ತಂತೆ. ಆದಷ್ಟು ಆಗಾಗ ಅದನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅಂತಿದೆ. ಹೀಗಾಗಿ ಆಹಾರ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಮಾತು ಹಾಗೆ ಸ್ವಲ್ಪ ಒರಟು ಮಾತಿದೆ ಈ ದಿವಸ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸನ್ನಿಧಾನದಲ್ಲಿ ಒಂದು ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಬುದ್ಧಿವಂತರು ನಿಮಗೆ ಸಲಹೆ ಕೊಡ್ತಾರೆ. ಆ ಥರದ ಒಂದು ಲಕ್ಷಣ ಇದೆ. ಇನ್ನು ನಿಮಗೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಇದೆ. ಅದರಲ್ಲೂ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಅದರ ಹೊರತಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಜಲೋತ್ಪನ್ನಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆ ಸೋರ್ಸಲ್ಲಿ ಕೆಲಸ ಮಾಡೋರು, ಆ ಫೀಲ್ಡಲ್ಲಿ ಕೆಲಸ ಮಾಡೋರು ತುಂಬ ಚೆನ್ನಾಗಿದೆ. ಒಂದು ಅಕ್ವೇರಿಯಮ್ಮಿಂದ ಹಿಡಿದು ಮತ್ಸ್ಯೋದ್ಯಮ ಅಂತೀವಲ್ಲ, ಸಮುದ್ರದವರೆಗೆ ಅಲ್ಲೆಲ್ಲ ಕಡೆಗೂ ತುಂಬ ಚೆನ್ನಾಗಿದೆ ಅಂತ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಇದೆ. ಈ ದಿವಸ ನಿಮಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ನಿಮಗೆ ಒಂದು ಉತ್ತಮ ನಂಬಿಕೆಯ ವ್ಯಕ್ತಿ ಸಿಗ್ತಾರೆ ಈ ದಿವಸ. ಅವರಿಂದ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವು, ಸಲಹೆಯೂ ಸಿಗುತ್ತೆ. ತುಂಬ ಚೆನ್ನಾಗಿದೆ ಈ ದಿವಸ. ದೇವಸ್ಥಾನ, ಧರ್ಮ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಇಂಥವುಗಳಲ್ಲಿ ಭಾಗಿಯಾಗಿ ಮನಸ್ಸಿಗೆ ಒಂದು ನಿರಾಳತೆ ಉಂಟಾಗುತ್ತೆ. ಅಥವಾ ನೀವೇ ಒಂದು ಧ್ಯಾನ, ಜಪ ಇಂಥವುಗಳಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ತೀನಿ ಅಂತಕ್ಕಂಥ ಒಂದು ನಿರ್ಣಯ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ ಇವರೇ. ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳಬಹುದು, ಹುಷಾರಾಗಿ ಓಡಾಡಿ. ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ದ್ವಿತೀಯದಲ್ಲಿ ಚಂದ್ರ ಇದ್ದರೆ ಸುಗ್ರಾಸ ಭೋಜನ ಅಂತ. ಈ ದಿವಸ ನಿಮ್ಮ ಇಷ್ಟ ಬಂಧು ಮಿತ್ರರ ಜೊತೆಗೆ, ಯಾರು ಆಪ್ತರೋ ಅಂಥವ್ರ ಜೊತೆಗೆ ಒಂದು ಒಳ್ಳೆ ಊಟ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಸ್ತ್ರೀಯರಿಗೆ ಮಾತಿನ ಕೌಶಲ್ಯ, ಕುಟುಂಬದಲ್ಲಿ ಏನೇ ತಕರಾರು ಇರಲಿ ಆ ತಕರಾರನ್ನ ಒಂದು ಮಾತಲ್ಲಿ, ಬೆಣ್ಣೆಯಲ್ಲಿ ಕೂದಲು ತೆಗೆದು ಅಂತಾರಲ್ಲ ಆ ಥರ ನೀವು ನಿಭಾಯಿಸ್ಬಿಡ್ತೀರ. ಅದರಿಂದ ಹೊರಗೆ ತರ್ತೀರ. ಸಂಕಷ್ಟದಿಂದ ಹೊರಗೆ ಬರೆಸುವ ಶಕ್ತಿ ನಿಮಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಈ ದಿವಸದ ಮಟ್ಟಿಗೆ ಹೆಚ್ಚಿನ ಪಾಲು ಚೆನ್ನಾಗಿ ಲಾಭದಾಯಕವಾಗಿದೆ. ಪ್ರಾರ್ಥನೆ ಈ ದಿವಸ ನೀವು ಕೂಡ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಿರುತ್ತದೆ. ದೈವಾನುಕೂಲ ಬಹಳ ಮುಖ್ಯವಾಗಿ. ನಾವು ಮಾಡೋ ಕೆಲಸಗಳಿಗೆ ಮನುಷ್ಯ ಪ್ರಯತ್ನ ಬೇಕು, ಇಲ್ಲ ಅಂತಲ್ಲ, ಅದಕ್ಕೆ ದೈವ ಸಹಾಯ ಸಿಕ್ಬಿಟ್ರೆ ಬಹಳ ವಿಶೇಷವಾದ ಫಲ ನೋಡಿ. ಅಂಥದ್ದು ಒಂದು ಲಕ್ಷಣ ಇದೆ ಈ ದಿವಸ. ತುಂಬ ಚೆನ್ನಾಗಿದೆ. ನೀವು ಕೂಡ ದೇವಸ್ಥಾನ, ಪೂಜೆ ಪುನಸ್ಕಾರ, ಯಾವುದೋ ಒಂದು ಕ್ಷೇತ್ರ ದರ್ಶನ, ಅಥವಾ ಇನ್ಯಾರೋ ಪಾಪ ಹೋಗಿದ್ದು ಪ್ರಸಾದ ತಂದುಕೊಟ್ಟು ನಿಮಗೆ ಇದ್ದಲ್ಲೇ ಸಿಕ್ತಪ್ಪ ಅಂತ ಒಂದು ಸಮಾಧಾನ ಇದೆಯಲ್ಲ, ಅಂಥದ್ದೊಂದು ಸಮಾಧಾನ ಉಂಟಾಗುತ್ತೆ. ಕೆಲಸದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಇದೆ. ಇವ್ರಿಗೆ ಯಾಕಾದ್ರೂ ಕೆಲಸಕ್ಕೆ ಬಂದು ಇವತ್ತು ರಜಾ ಹಾಕ್ಬಿಡ್ಬೇಕಿತ್ತು ಅಂತ ಆ ಥರ ಮನಸ್ಸಿಗೆ ಅನಿಸುತ್ತೆ ಈ ದಿವಸ. ಯಾಕೆಂದರೆ ಮಾಂದಿ ಕಾರಣದಿಂದಾಗಿ. ಹೀಗಾಗಿ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಸಮಾಧಾನ ಆಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಬುದ್ಧಿ ಪ್ರಯೋಗ ಮಾಡ್ತೀರಾ, ಚೆನ್ನಾಗಿದೆ.
ಅನುಕೂಲ ಉಂಟಾಗುತ್ತೆ. ವೈದ್ಯಕೀಯ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಹಾಸ್ಪಿಟಲ್ ಕೆಲಸ ಮಾಡೋರು, ಮೆಡಿಕಲ್ ಸ್ಟೋರ್ಗಳಲ್ಲಿ ಇರ್ತಕ್ಕಂಥವ್ರು, ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥವ್ರು, ಇವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಚಂದ್ರ ವ್ಯಯದಲ್ಲಿ ಇರೋದ್ರಿಂದ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಪ್ರೆಷರ್ ಎರಡೂ ಇದೆ. ಹಣ ಕಳ್ಕೊಳ್ತೀರಾ, ಪ್ರೆಷರು ಆಗುತ್ತೆ. ಈ ಥರದಲ್ಲಿ ಒಂಥರ ಕೆಲಸದ ಇಕ್ಕಳದಲ್ಲಿ ಸಿಕ್ಕಾಕೊಳ್ತೀರ. ಇನ್ನು ಈ ದಿವಸ ತಂದೆ ಮಕ್ಕಳಲ್ಲೂ ಕೂಡ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿರ್ತದೆ. ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಚಂದ್ರ ಲಾಭದಲ್ಲಿ ಇರೋದ್ರಿಂದ ಸ್ತ್ರೀಯರಿಂದ ಉತ್ತಮ ಸಲಹೆಗಳು. ಸ್ತ್ರೀಯರು ಕೆಲಸ ಮಾಡ್ತಾಯಿದ್ರೆ, ವ್ಯಾಪಾರ ನೀವೇ ಸ್ವಂತವಾಗಿ ಮಾಡ್ತಾಯಿದ್ರೆ ವಿಶೇಷವಾದ ಲಾಭಗಳು. ಸಂಗಾತಿಯಿಂದ ಸಹಕಾರ, ಸಾಮರಸ್ಯ, ನಿಮಗೂ ಕೂಡ ಸಂಗಾತಿಯಿಂದ ಒಂದು ಉಡುಗೊರೆ ಬರುತ್ತೆ. ಆ ಥರದ ಒಂದು ಲಕ್ಷಣ ಇದೆ. ವಸ್ತು ನಷ್ಟತೆಯೂ ಇದೆ, ಮುಖಭಂಗವೂ ಆಗುತ್ತೆ. ಯಾರೋ ಏನೋ ಅಂದುಬಿಡ್ತಾರೆ, ಅದಕ್ಕೊಂದು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರ. ಆ ಥರದ ಒಂದು ಲಕ್ಷಣ ಇದೆ ಈ ದಿವಸ. ಅಷ್ಟಮದ ಮಾಂದಿ. ಹೀಗಾಗಿ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿ ಆ ಅಭಿಷೇಕದ ತೀರ್ಥ ಸೇವನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಚಂದ್ರ ಕರ್ಮಸ್ಥಾನದಲ್ಲಿದ್ದರೆ ಸ್ತ್ರೀಯರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅಧಿಕಾರ, ವಿಶೇಷವಾದ ಅನುಕೂಲಗಳು, ಸಹಕಾರಗಳು ಸಿಗ್ತಾ ಹೋಗುತ್ತೆ. ಪ್ರಶಂಸೆ ಸಿಗುತ್ತೆ. ನೀವೊಂದು ಸಣ್ಣ ಪುಟ್ಟ ಕೆಲಸಕ್ಕೂ ಗುರುತಿಸಿ ಇದನ್ನು ಮಾಡಿದ್ಯಾ ನೀನು ಅಂತಕ್ಕಂಥ ಒಂದು ಪ್ರಶಂಸೆ ಸಿಗುತ್ತೆ. ಇನ್ನು ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ತೊಂದರೆ ಇಲ್ಲ. ಈ ದಿವಸ ಸುಖ ಪ್ರಯಾಣ ಇದೆ. ಆದರೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ, ಮನಸ್ಸಿಗೆ ನೋವು, ಭಿನ್ನಾಭಿಪ್ರಾಯ ಇದೆಲ್ಲ ಇದೆ. ಮಾಂದಿ ಕಾರಣದಿಂದಾಗಿ ಪಾರ್ವತಿ ಪರಮೇಶ್ವರ ಸ್ತುತಿ. ನಮಃ ಶಿವಾಭ್ಯಾಂ ಸರಸೋತ್ಸವಾಭ್ಯಾಂ. ಹಿಂದೊಂದು ಸಲ ಹೇಳಿದ್ನಲ್ಲ, ಈ ಸ್ತುತಿಯನ್ನು ಹೇಳ್ಕೊಂಡ್ರೆ ಅದೇ ಪರಮೌಷಧ ಆಗುತ್ತೆ. ನಮಃ ಶಿವಾಭ್ಯಾಂ ಪರಮೌಷಧಾಭ್ಯಾಂ ಅಂತಲೇ ಇದೆಯಲ್ಲ, ಅದು ಉಂಟಾಗುತ್ತೆ. ಈ ಸ್ತುತಿಯನ್ನು ಹೇಳ್ಕೊಳ್ಳಿ ತಪ್ಪದೆ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನೀವು ದೇವತಾ ಪೂಜೆ ಪುನಸ್ಕಾರ, ಯಾವುದೋ ಒಂದು ಯಜ್ಞ ಯಾಗ ಇಂಥವುಗಳಲ್ಲಿ ಭಾಗಿಯಾಗೋದು, ಈ ಥರದೊಂದು ಲಕ್ಷಣ ಇದೆ. ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು ಇಂಥ ಸಾಧ್ಯತೆ ಇದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರಿಂದ ಸಹಾಯಕರಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದಿದೆ. ಈ ದಿವಸ ಸ್ವಲ್ಪ ಸಾಲ, ಶತ್ರು ಈ ಎರಡು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅನಗತ್ಯ ಶತ್ರುತ್ವ ಒಳ್ಳೆಯದಲ್ಲ. ನಿಮ್ಮದಲ್ಲದ ಕೆಲಸಗಳಲ್ಲಿ ನೀವು ಭಾಗಿಯಾಗದೇ ಇರೋದು ತುಂಬ ಒಳ್ಳೆಯದು. ಈ ದಿವಸ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಜ್ವಲನ್ ಮುಖಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ನರಸಿಂಹನ ಕೃಪೆಯಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.